ನನ್ನೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಹಳ್ಳಿಕಟ್ಟೆ ನ್ಯೂಸ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಈ ದಿನ ನಾವು ದಕ್ಷಿಣ ಭಾರತದ ಪ್ರಸಿದ್ಧ ತಮಿಳು ಚಿತ್ರನಟನಾಗಿರ್ತಕ್ಕಂತಹ ವಡಿವೇಲ್ರವರು ಒಂದು ವಿವಾದಕ್ಕೆ ಸಿಲುಕಿದ್ದಾರೆ. ಆ ವಿವಾದ ಏನು ಎಂದು ತಿಳಿಯುವ ಮುಂಚೆನೇ ಹೇಳೋದಾದರೆ, ಸರಿಸುಮಾರು 400ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅವರು ಹಾಸ್ಯ ನಟರಾಗಿ ಅಭಿನಯಿಸಿದ್ದಾರೆ. ಹಾಗೆ ಕೆಲವೊಂದು ಚಿತ್ರಗಳಲ್ಲಿ ಅವರು ನಾಯಕ ನಟರಾಗಿಯೂ ಸಹ ಅಭಿನಯಿಸಿದ್ದಾರೆ. ಈ ಹಿಂದೆ ರೆಡ್ ಕಾರ್ಡ್ ವಿವಾದವನ್ನು ಸೃಷ್ಟಿಸಿಕೊಂಡು ಅವರು ತಮ್ಮ ಚಿತ್ರರಂಗದಿಂದ ದೂರ ಉಳಿದಿದ್ದರು. ಅದಾದ ನಂತರ ಚಿತ್ರರಂಗದ ವೃತ್ತಿ ಜೀವನದಲ್ಲಿ ಒಂದು ಯಶಸ್ಸನ್ನು ಸಾಧಿಸಿರುವಂತಹ ವಡಿವೇಲ್ರವರು 2023ರಲ್ಲಿ ಬಿಡುಗಡೆಯಾದ ಮಾಮನನ್ ಚಿತ್ರದ ಮೂಲಕ ಉತ್ತಮ ಪ್ರತಿಕ್ರಿಯೆಯನ್ನು ಪಡೆಯುತ್ತಾರೆ. ಈ ಚಿತ್ರದಲ್ಲಿ ಹಾಸ್ಯ ನಟನನ್ನು ಮೀರಿದಂತಹ ಒಬ್ಬ ಅದ್ಭುತ ಕಲಾವಿದನನ್ನು ಈ ಒಂದು ಚಿತ್ರದಲ್ಲಿ ನಾವು ಗುರುತಿಸ್ಬೋದಾಗಿದೆ. ಹಾಗೆ ಅಭಿಮಾನಿಗಳಿಂದಲೂ ಕೂಡ ಇವರು ಹೆಚ್ಚಿನ ಮೆಚ್ಚುಗೆಯನ್ನು ಪಡೆಯುತ್ತಾರೆ. ಕೇವಲ ಹಾಸ್ಯ ನಟನಾಗಿ ಬಂದು ಹೋಗುವ ಪಾತ್ರಗಳನ್ನು ಮಾಡ್ತಿದ್ದಕ್ಕಂತಹ ವಡಿವೇಲ್ರವರು ಪ್ರಬಲ ಪಾತ್ರಗಳಿರುವಂತಹ ಚಿತ್ರಗಳನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಯಶಸ್ವಿಯನ್ನು ಸಹ ಕಾಣ್ತಾರೆ. ಈಗ ಫಹದ್ ಫಾಸಿಲ್ ನಟಿಸ್ತಿರ್ತಕ್ಕಂಥ ಮಾರೀಚನ್ ಹಾಗೆ ಸುಂದರ್ ಸಿ ಜೊತೆ ಅವರ ಹಾಸ್ಯ ಚಿತ್ರ ಗ್ಯಾಂಗ್ಸ್ಟರ್ಸ್ನಲ್ಲಿ ನಟಿಸಿದ್ದಾರೆ. ಇದಾದ ನಂತರ ಅವರು ಕಾರ್ತಿ ನಟಿಸಲಿರುವ ಚಿತ್ರದಲ್ಲಿ ವಡಿವೇಲು ಒಂದು ಪ್ರಮುಖ ಪಾತ್ರವನ್ನು ಮಾಡ್ತಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ನಟ ವಡಿವೇಲ್ರವರ ಊರು ಮದುರೈ, ಆದರೆ ಅವರ ಕುಲದೇವತೆ ರಾಮನಾಥಪುರಂ ಜಿಲ್ಲೆಯಲ್ಲಿದೆ. ಅಲ್ಲಿನ ಕಾಟ್ಟುಪರಮಕುಡಿ ಎಂಬ ಒಂದು ಗ್ರಾಮದಲ್ಲಿ ತಿರುವೇಟೈ ಉಡೈ ಅಯ್ಯನಾರ್ ಎಂಬ ಒಂದು ದೇವಸ್ಥಾನವಿದೆ. ಇದು ವಡಿವೇಲ್ರವರ ಒಂದು ಕುಲದೇವತೆಯಾಗಿದೆ. ಪ್ರತಿ ವರ್ಷ ಈ ದೇವಸ್ಥಾನಕ್ಕೆ ಹೋಗುವುದನ್ನು ವಡಿವೇಲ್ ರೂಢಿ ಮಾಡಿಕೊಂಡಿರ್ತಾರೆ. ವಡಿವೇಲ್ ಅವರು ಸ್ಥಾನಮಾನದಿಂದಾಗಿ ಈ ದೇವಸ್ಥಾನದಲ್ಲಿ ತೆಗೆದುಕೊಳ್ಳುವಂತಹ ಎಲ್ಲ ನಿರ್ಧಾರಗಳಿಗೆ ಒಂದು ಊರಿನ ಜನರೊಂದಿಗೆ ಚರ್ಚಿಸುವಂತಹ ವಾಡಿಕೆಯನ್ನು ಇಟ್ಕೊಂಡಿರ್ತಾರೆ. ಹಾಗೆಯೇ ವಡಿವೇಲು ಈ ದೇವಸ್ಥಾನದ ವಿಸ್ತರಣೆ ಹಾಗೂ ಅಭಿವೃದ್ಧಿ ಮತ್ತು ಕ್ಷೇಮಾಭಿವೃದ್ಧಿಗಾಗಿ ಸಾಕಷ್ಟು ಸಹಾಯವನ್ನು ಮಾಡಿರ್ತಾರೆ. ಊರಿನ ಜನರೇ ನಿರ್ವಹಿಸುತ್ತಿರುವ ಈ ಒಂದು ದೇವಸ್ಥಾನವನ್ನು ವಡಿವೇಲು ಮತ್ತು ಅವರ ಆಪ್ತನಾಗಿರ್ತಕ್ಕಂತಹ ಭಾಗ್ಯರಾಜ್ ಎಂಬುವರು ತಮ್ಮದಾಗಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಆ ಗ್ರಾಮದ ಜನರು ಆರೋಪಿಸ್ತಾ ಇದ್ದಾರೆ. ಇಷ್ಟು ವರ್ಷಗಳ ಕಾಲ ಈ ದೇವಸ್ಥಾನದಲ್ಲಿ ಇಲ್ಲದ ಈಗ ವಡಿವೇಲು ಪರಂಪರೈ ಅರೆಕಾವಲರ್ ಎಂಬ ಒಂದು ಹೊಸ ಹುದ್ದೆಯನ್ನು ಸೃಷ್ಟಿ ಮಾಡಿ ಈ ಊರಿನ ಜನರ ಸಲಹೆಯನ್ನೇ ಪಡೆಯದೆ ಈ ಹುದ್ದೆಗೆ ಭಾಗ್ಯರಾಜ್ ಎಂಬುವರನ್ನು ನೇಮಕ ಮಾಡಿರ್ತಾರೆ ಅಂತ ಊರಿನ ಜನ ಸದ್ಯ ಈಗ ಆರೋಪ ಮಾಡ್ತಾ ಇದ್ದಾರೆ. ವಡಿವೇಲ್ರವರು ಯಾರನ್ನೂ ಕರೆಯದೆ ಚರ್ಚಿಸದೆ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇದರಿಂದಾಗಿ ಗ್ರಾಮಸ್ಥರಲ್ಲಿ ಸ್ವಲ್ಪ ವಿರೋಧವನ್ನು ಕಟ್ಕೊಂಡಿದ್ದಾರೆ. ಹಾಗೆ ಅವರು ಆಯ್ಕೆ ಮಾಡಿಕೊಂಡಿರುವಂತಹ ವ್ಯಕ್ತಿ ಕೂಡ ಒಂದು ವಿಷಯದಲ್ಲಿ ಭಾರಿ ಒಂದು ಸಂಚಲನನೇ ಸೃಷ್ಟಿಯಾಗ್ತಿದೆ ಅಂತೇಳಿ ಹೇಳ್ಬೋದು. ಈ ಬಗ್ಗೆ ವಡಿವೇಲ್ ಬೆಂಬಲಿಗ ಭಾಗ್ಯರಾಜ್ ಅವರು ಏನು ಹೇಳ್ತಾರೆ ಅಂದರೆ, ಇದು ಕೆಲವರ ಒಂದು ಪ್ರಚೋದನೆಯಿಂದ ನಡೆಯುತ್ತಿರುವ ಘಟನೆಯಾಗಿದೆ. ಈ ದೇವಸ್ಥಾನವನ್ನು ಯಾರೂ ಸಹ ವಶಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿಲ್ಲ. ಹೊರಗಿನವರು ಜನರನ್ನು ವಡಿವೇಲ ಅಣ್ಣ ಮತ್ತು ನನಗೆ ವಿರುದ್ಧವಾಗಿ ಪ್ರಚೋದಿಸಿ ಹೀಗೆ ಮಾಡಲು ಹೇಳುತ್ತಿದ್ದಾರೆ ಎಂದು ಅವರು ಸಹ ಆರೋಪವನ್ನು ಮಾಡ್ತಾಯಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ಸಲ್ಲಿಸಲಾಗಿದೆ. ಹಾಗೆಯೇ ಈ ದೇವಸ್ಥಾನದ ವಿಚಾರಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲೂ ಕೂಡ ಒಂದು ದಾವೆಯನ್ನು ಹೂಡಲಾಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ.